ತ್ರಿಭಾಷೆ ಪದ್ಧತಿ ಬಗ್ಗೆ ಮಾನ್ಯ ಮಧು ಬಂಗಾರಪ್ಪನವರು ನಿನ್ನೆ ಅವರು ದಿಢೀರನೇ ಮೂರನೇ ಭಾಷೆ ಇದ್ದಂಥ ವಿಷಯ, ಅದು ಕನ್ನಡ ಆಗಿರಲಿ, ಹಿಂದಿ ಆಗಿರಲಿ, ಉರ್ದು ಆಗಿರಲಿ, ಮರಾಠಿ ಆಗಿರಲಿ, ಇವೆಲ್ಲ ಥರ್ಡ್ ಲ್ಯಾಂಗ್ವೇಜಕ್ಕೆ ಅದನ್ನು ತೆಗೆದು ಬರೀ 2 ಲ್ಯಾಂಗ್ವೇಜ್ ಇಡ್ತೀವಂತ ಒಂದು ಧೋರಣೆಯನ್ನು ತೋರಿಸಿದ್ದಾರೆ. ಇದರ ಮುಖಾಂತರ ಅವ್ರು ಮಾಡಿದ್ದೇನು ಅಂತಂದರೆ, ಸಡನ್ಲಿ ಈ ಥರ್ಡ್ ಲ್ಯಾಂಗ್ವೇಜ್ ಯಾವುದೇ ಆಗಿರಲಿ ಅದನ್ನು ನಾವು ಪರೀಕ್ಷೆ ಮಾಡಿದರೂ ಕೂಡ ಗ್ರೇಡಿಂಗ್ ಕೊಡ್ತೀವಿ. ಅಂದರೆ ಆ ಮಾರ್ಕ್ಸ್ ಸಿಗ್ತಾವಂತೇನು ಲೆಕ್ಕ ಮಾಡ್ತಾರಲ್ಲ, 625 ಆ್ಯಕ್ಚುಲಿ ಟೋಟಲ್ ಅದ ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ಸೇರಿ. ಅದನ್ನು ಇಂಟರ್ನಲ್ ಅಸೆಸ್ಮೆಂಟ್ ಈಗಾಗಲೇ ಆಗಿದಾವೆ, ಥಿಯರಿ ಪರೀಕ್ಷೆ ಆಗಬೇಕು. ಸಡನ್ಲಿ ಕೈ ಬಿಡ್ತಾರಂತೆ. ಕೈ ಬಿಟ್ಟು ಅದಕ್ಕೆ ಎಕ್ಸಾಮ್ ಮಾಡಿದ್ರು ನಾವು ಗ್ರೇಡೇಷನ್ ಕೊಡ್ತೀವಿ, ಅದನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ನೀವು ವರ್ಷ ತುಂಬ ಆ ವಿಷಯ ಕಲಿಸಿರಿ, ಇಂಟರ್ನಲ್ ಅಸೆಸ್ಮೆಂಟ್ ಕೊಟ್ಟಿರಿ, ಮೊನ್ನೆ ಎಕ್ಸಾಮಿನೇಷನ್ ನೋಟಿಫೈ ಮಾಡಿ ಡೇಟ್ ಕೂಡ ಫಿಕ್ಸ್ ಮಾಡಿರಿ. ಇವತ್ತು ಸಡನ್ಲಿ ಈ ನಿರ್ಣಯ ತೆಗೆದುಕೊಳ್ಳೋದು ಏನಾಗುತ್ತೆ? ಮತ್ತು ಸದನ್ ನಡೆಯುವಾಗ ಈ ಥರದ ರಾಜ್ಯದ ಒಂದು ಪ್ರಮುಖವಾದಂಥ ವಿಷಯದ ಬಗ್ಗೆ ನೀವು ಅಲ್ಲಿ ಎಲ್ಲಿ ಚರ್ಚನೆ ಮಾಡಿಲ್ಲ. ಮತ್ತು ಇಮ್ಮಿಡಿಯೇಟ್ಲಿ ಆಫ್ಟರ್ ದ ಸೆಷನ್ ಇದು ತೊಗೊಂಬರ್ತೀರಿ, ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಕೊಡ್ತೀರಿ? ದಿಢೀರನೇ ಈ ಥರ ಮಾಡಿದರೆ ಮಕ್ಕಳಿಗೆ ಏನು ಸಂದೇಶ ಹೋದಂಗೆ ಆಗುತ್ತೆ? ನಾವು ಕೇಳ್ತೀವಿ, ನೀವೇನೇ ಈ ಅಕಾಡೆಮಿಕ್ ಇಯರ್ನಾಗ ಏನು ಜೂನ್ 1 ಯಾವುದೇ ಕ್ಯಾಲೆಂಡರ್ ಶುರು ಮಾಡ್ತೀರಿ, ಕೊನೆವರೆಗೆ ಏನು ಹೊಸದು ಆ್ಯಡ್ ಮಾಡಿಬಿಡ್ರಿ, ಮತ್ತೇನು ತೆಗಿಬೇಡ್ರಿ ಅಂತ ಹೇಳ್ತೀವಿ. ನೀವು ಈ ಥರ ಪ್ರಮುಖವಾದಂಥ ನಿರ್ಣಯ ಕೊನೆಯ ಗಳಿಗೆಯಲ್ಲಿ ನೀವು ತಗೋತೀರಲ್ಲ, ಗೊಂದಲಕ್ಕೆ ದಾರಿ ಮಾಡಿಕೊಟ್ಟಂಗೆ ಐತಲ್ಲ. ಇದು ಸರ್ಕಾರದ ತಪ್ಪು ನೀತಿ ಇದೆ. ಈ ಥರ ಮಾಡಬೇಡ್ರಿ. ಇದ್ರ ಬಗ್ಗೆ ಏನೇ ನಿರ್ಣಯ ತಗೊಳ್ಳೋದು ನೀವು ಸದನದಾಗ ಚರ್ಚೆ ಮಾಡೋದಿತ್ತು. ಜುಲೈನಾಗ ಮತ್ತೆ ಸೆಷನ್ ನಡೀತದ. ಆ ಜುಲೈ ಸೆಷನ್ನಾಗ ನೀವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರಿ. ಮತ್ತು ಈಗೇನು ವಿಡ್ರಾ ಮಾಡಿರಿ ತಕ್ಷಣ ಯಾಕೋ ಭಾಳ ಸಡನ್ ದಿಢೀರ್ನೆ ತೆಗೆದುಕೊಂಡ ಒಂದು ನಿರ್ಣಯ ಅಂತ ಅನಿಸ್ತದ. ಆ ಹೇಳಿದಂಥ ಹೇಳಿಕೆಯನ್ನು ವಿಡ್ರಾ ಮಾಡಿ ಪರೀಕ್ಷೆ ನಡೆಸ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ. ಈಗ ಬಾರ್ಡರ್ ಏರಿಯಾನೇ ಇಲ್ಲ ಏನು, ಅದು ನಾವೆಲ್ಲ ಬಾರ್ಡರ್ ಏರಿಯಾದವರು ಇದ್ದೀವಿ. ಒಂದು ಕಡೆ ಆಂಧ್ರ ಬಾರ್ಡ್ರೂ ಅದ, ಇನ್ನೊಂದು ಕಡೆ ಆಂಧ್ರ ಅಂದ್ರೆ ತೆಲಂಗಾಣ ಬಾರ್ಡರ್ ಅದ, ಇನ್ನೊಂದು ಕಡೆ ಮಹಾರಾಷ್ಟ್ರ ಬಾರ್ಡರ್ ಅದ. ನೀವು ಔರಾದ್ಗೆ ಹೋಗ್ರಿ, ಭಾಲ್ಕಿಗೆ ಹೋಗ್ರಿ, ಅಲ್ಲೆಲ್ಲ ಮರಾಠಿ ಮಾತಾಡ್ತಾರೆ ಭಾಳ ಜನ, ಹೌದಾ ಇಲ್ಲ? ಸೊ ಅಲ್ಲಿ ಅನೇಕ ಮರಾಠಿ ಶಾಲೆ, ಮರಾಠಿ ಮೀಡಿಯಂ ಸ್ಕೂಲ್ಸ್ ಸರ್ಕಾರ ಮಾಡಿಕೊಟ್ಟಿದ್ದಂಥವು. ಅದೇ ರೀತಿಯಾಗಿ ನಾವು ನಿಜಾಮ್ ಸೇಟಲ್ಲಿ ಇರೋದ್ರಿಂದ ಉರ್ದು ಭಾಷೆ ಅನೇಕ ಇದರಲ್ಲಿ ಗುಲ್ಬರ್ಗನಾಗೆ ತಗೋರಿ, ಕನಿಷ್ಠ ಒಂದು 10 ಉರ್ದು ಶಾಲೆಗಳದಾವೆ, ಸರ್ಕಾರಿ ಶಾಲೆಗಳು. ಅಲ್ಲೆಲ್ಲ ಉರ್ದು ಶಾಲೆ ಇರೋದ್ರಿಂದ ಆ ನ್ಯಾಚುರಲಿ ಅವ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಾನ, ಸೆಕೆಂಡ್ ಲ್ಯಾಂಗ್ವೇಜ್ ಇದು ತೊಗೊತಾರ, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಾನ. ಆ ಕನ್ನಡ ನೀವು ಅವರಿಗೆ ಬಿಡಿಸಲ್ಕತ್ತೀರಲ್ಲ. ಯಾರು ಮದರ್ ಟಂಗ್ ಬೇರೆ ಭಾಷೆ ಅದ ಅವ್ರಿಗೆ ನೀವು ಕನ್ನಡ ಕಲೀಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ನಂಗೆ ಆಯ್ತಲ್ಲ ಇದು. ಯಾಕೆ ಈ ಥರ ಧೋರಣೆ? ಆ್ಯಂಡ್ ವೈ ಆಲ್ ಆಫ್ ಅ ಸಡನ್? ಇದು ನಮ್ಮ ಪ್ರಶ್ನೆ. ಅದಕ್ಕೆ ವಿಡ್ರಾ ಮಾಡ್ರಿ ಅಂತ ನಾನು ಹೇಳ್ತೀನಿ. ಹೌದು. ಈಗ ನಾವು ಇಂಗ್ಲೀಷ್ ಕಲಿಬೇಕಂತ ಬಹುಶಃ ನಿಮ್ಮೆಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಓದ್ತಾರೆ, ಹೌದಾ? ಇಂಗ್ಲೀಷ್ ಕಲೀಲಪ್ಪ, ಯಾರಿಗೆ ಗೊತ್ತು, ಎಲ್ಲ ಕಡೆ ಎಲ್ಲಿ ಹೋದಲ್ಲಿ ಅದು ಬಳಕೆ ಆಗ್ತದಂತ. ಅದೇ ರೀತಿಯಾಗಿ ಒಂದು ಸ್ವಲ್ಪ ಸದನ್ ರಾಷ್ಟ್ರ ಬಿಟ್ಟರೆ ಎಲ್ಲ ಕಡೆ ಕಾಮನ್ ಆಗಿ ನಡೆಯೋದು ಹಿಂದಿನೇ. ಈಗ ತೆಲಂಗಾಣ, ಹೈದ್ರಾಬಾದ್ಗೆ ಹೋಗ್ರಿ, ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲರೂ ತೆಲುಗು ಏನು ಮಾತಾಡ್ತಾರಂತ ಅನ್ಸಲ್ಲ. ನೀವು ಹಿಂದಿ ಮಾತಾಡ್ರಿ, ಎಲ್ಲ ಕಡೆ ನಡೀತಿ. ಗುಲ್ಬರ್ಗನಾಗ ನೀವು ಕನ್ನಡ ಬಿಟ್ಟು ಹಿಂದಿ ಮಾತಾಡ್ರಿ, ಎಲ್ಲರಿಗೂ ತಿಳಿತು. ಇಲ್ಲಿ ಹುಟ್ಟು ಬೆಳೆದವ ಎಲ್ಲರೂ ಹಿಂದಿ ಮಾತಾಡ್ತಾರೆ. ಅನೇಕ ಜಿಲ್ಲೆಗಳಲ್ಲಿ, ಬಾರ್ಡರ್ ಇದ್ದಂಥ ಜಿಲ್ಲೆಗಳು ಇದು ಪದ್ಧತಿ ಅದಾನೇ ಇರ್ತದೆ. ಮತ್ತು ಯಾಕೆ ಇದನ್ನು ನಿಲ್ಲಿಸ್ತಾ ಇದ್ದೀರಿ? ಕನ್ನಡಕ್ಕೆ ನೀವೇ ಕಡೆಗಣಿಸ್ತಿದ್ದೀರಿ ಅಂತ ಈ ಬೇರೆ ಭಾಷೆದವ್ರು ಯಾರು ನಮ್ಮ ರಾಜ್ಯದಲ್ಲಿ ಬಂದು ಉದಾರ ನೀವು ಈ ರೀತಿ ಮಾಡಿದರೆ ಈಗ ಅನೇಕ ರಾಷ್ಟ್ರ ಮಟ್ಟದ ಬೇರೆ ಬೇರೆ ಕಾರಣದಿಂದ ಬೆಂಗಳೂರು ಸೆಟ್ಲ್ ಆಗ್ತಾರೆ. ನಡಿಯಪ್ಪ, ಇಲ್ಲಿ ಲ್ಯಾಂಗ್ವೇಜ್ ಪಾಲಿಸಿನೂ ನಮ್ಗೆ ಬೇಕಾಗಿದ್ದದ, ನಮ್ಮ ಭಾಷೆನೂ ಕಲಿಬೋದು, ಕನ್ನಡನೂ ಕಲಿಬೋದು, ಇಂಗ್ಲೀಷ್ನೂ ಕಲಿಬೋದು ಅಂತ ಬರ್ತಾರೆ. ಈಗ ಆಮೇಲೆ ವಿಚಾರ ಮಾಡ್ತಾರವ್ರು ಇಲ್ಲಿ ಯಾಕೆ ಬರ್ಬೇಕಂತ. ನೀವು ಈ ಥರ ಒಂದು ನಿರ್ಣಯ ತಗೋದ್ರಿಂದ ನಮ್ಮ ರಾಜ್ಯಕ್ಕೆ ಹೊಡೆತು ಬೀಳ್ತದ. ಇದು ತಪ್ಪು ನೀತಿ ಅದ, ದಯವಿಟ್ಟು ಬದಲಾವಣೆ ಮಾಡಿರಿ ಅಂತ ಒತ್ತಾಯ. Okay, thank you.